ಹಾಯ್, ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, 2025 ನೀವು ಏನನ್ನ ಅಟ್ರಾಕ್ಟ್ ಮಾಡ್ತೀರಾ, ನಿಮ್ಮ ಜೀವನ ಹೇಗೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಇದು ಫಸ್ಟ್ ಪೈಲ್, 3 ಆಫ್ ಪೆಂಟಿಕಲ್ಸ್. ಇದು ಸೆಕೆಂಡ್ ಪೈಲ್, ದ ಎಂಪ್ರೆಸ್. ಯಾರಿಗೆ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ದಾಗಿರುತ್ತೆ. ನೋಡೋಣ ಟ್ಯಾರೋ ಮೂಲಕ ಏನ್ ಬರುತ್ತೆ ಅಂತ. ಯಾರು ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ, ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ನೀವು ವಾಕಿಂಗ್ ಶುರು ಮಾಡಬಹುದು. ನಿಮ್ಮ ದಾರಿನ ನೀವು ಇಷ್ಟು ದಿನ ಲೇಸಿ ಆಗಿದ್ರೆ ನೀವು ವಾಕಿಂಗ್ ಶುರು ಮಾಡಬಹುದು. ಫ್ರೆಂಡ್ಸ್ ಜೊತೆ ನೀವು ಖುಷಿಯಾಗಿ ಹ್ಯಾಪಿ ಆಗಿರ್ಬಹುದು. ಇಲ್ಲಿ ನಗು ಇದೆ ನೋಡಿ, ಸಂತೋಷ, ಶೈನ್ ಆಗ್ತೀರಾ. ನಿಮ್ಮ ಏರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮ್ಮನ್ನ ನೀವು ತುಂಬ ಚೆನ್ನಾಗಿ ಇಟ್ಕೊಳ್ತೀರಾ. ಒಂದು ಏರ್ ಕಲರಿಂಗ್ ಮಾಡ್ಬೋದು, ನಿಮ್ಮ ಒಳ್ಳೆ ನೀಟ್ ಡ್ರೆಸ್ ಹಾಕ್ಬೋದು. ಆ ಥರ ಯಾರು ಪ್ರೆಗ್ನೆನ್ಸಿಗೆ ಇಷ್ಟಪಡ್ತಾ ಇದ್ದೀರಾ ಅವರು, ನೀವು ಮ್ಯಾರಿ ಕಪಲ್ಸ್ ಆದರೆ ಆದಷ್ಟು ಬೇಗ ನಿಮಗೆ ಪ್ರೆಗ್ನೆನ್ಸಿ ಆಗುತ್ತೆ. ಆದಷ್ಟು ನೇಚರ್ನ ನೀವು ತುಂಬ ಇಷ್ಟಪಡ್ಬೋದು. ಔಟಿಂಗ್ ಹೋಗ್ಬೋದು ಫ್ರೆಂಡ್ಸ್ ಜೊತೆ. ಒಟ್ಟಿನಲ್ಲಿ ನಿಮ್ಮನ್ನು ನೀವು 2025ಗೆ ತುಂಬ ಖುಷಿಯಿಂದ ಹ್ಯಾಪಿಯಿಂದ ಇಟ್ಕೊಳ್ತೀರಾ. ನಿಮ್ಮನ್ನು ನೀವು ಸಂತೋಷವಾಗಿ, ಒಂದು ಸೌಂದರ್ಯಯುತವಾಗಿ, ನಿಮ್ಮನ್ನು ನೀವು, ನಿಮ್ಮ ಸ್ಕಿನ್ ಇರಬಹುದು, ನಿಮ್ಮ ಹೇರ್ಸ್ ಇರಬಹುದು, ಎಲ್ಲನೂ ನೀವು ತುಂಬ ಚೆನ್ನಾಗಿ ಇಟ್ಕೊಳ್ತೀರಾ. ಏನಂದರೆ ಬೆಳಗ್ಗೆ ಅವತ್ತು ಒಂದು ಗ್ರೀನ್ ಹರ್ಬಲ್ ಜ್ಯೂಸಸ್ ಮಾಡ್ಕೊಂಡು ಕುಡಿಯೋದು, ಮತ್ತು ಹರ್ಬಲ್ ಜಾಸ್ತಿ ನೀವು ಒಂದು ಗ್ರೀನ್, ಒಂದು ಹೆಲ್ದಿ ರೊಟೀನ್ ಆಗಿರುತ್ತೆ ನಿಮ್ಮದು. ಇನ್ನು ಮುಂದೆ ನಿಮಗೆ 2025ಗೆ ನೀವು ಒಂದು ಪ್ರೀತಿ ಅಂದರೆ ಒಂದು ಫ್ರೆಂಡ್ಶಿಪ್, ಒಂದು ಎಲ್ಲರಲ್ಲೂ ನೀವು ಪ್ರೀತಿನ ಕಾಣ್ತೀರಾ, ಪ್ರೀತಿನ ಕೊಡ್ತೀರಾ. ಈ ಥರ ನೀವು ಅಟ್ರಾಕ್ಟ್ ಆಗ್ತೀರಾ, ಆ ಥರ ಶೈನ್ ಆಗ್ತೀರಾ ಇನ್ನು ಮುಂದೆ. ನಾನು ಹೇಳ್ದಾಗೆ ನಿಮಗೆ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ, ನೀವು ಹೀಲ್ ಆಗ್ತಾ ಇದ್ದೀರಾ. ನೀವು ಎಲ್ಲರಲ್ಲೂ ಒಂದು ಪ್ರೀತಿನ ನೋಡಿ, ಎಲ್ಲ ಕಡೆನೂ ಗ್ರೀನ್ ಜಾಸ್ತಿ ಇದೆ. ಇಷ್ಟು ದಿನ ನೀವು ಒಂದು ಲೇಸಿಯಾಗಿ ಒಂದು ಅವಕಾಶ, ನಿಮಗೆ ಯಾವುದೇ ರೀತಿಯ ಅವಕಾಶಗಳು ತಪ್ಪೋಗಿರ್ಬೋದು. ತುಂಬ ನೀವು ಒಂಥರ ನೋಡಿ,
ಈ ಥರ ನೀವು ಈ ಥರ ಈ ಎನರ್ಜಿಲಿದ್ರಿ, ಇನ್ನು ಮುಂದೆ ನಿಮಗೆ ಅದನ್ನ ಡಿವೈನ್ ಹೀಲ್ ಮಾಡ್ತಾ ಇದ್ದಾರೆ. ಹೀಲ್ ಮಾಡಿ ನಿಮ್ಮ ಇಂಟ್ಯೂಷನ್ ಪವರು ಮತ್ತು ನಿಮ್ಮ ಹೃದಯ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಹೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಸ್ಟ್ರೆಂತ್ ಸಿಗ್ತಾ ಇದೆ. ನೀವು ನಿಮ್ಮ ಲೈಫಲ್ಲಿ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ನೀವು ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಅಭ್ಯಾಸಗಳು ಇಟ್ಕೊಳ್ಬಹುದು. ಧ್ಯಾನ, ನಿಮ್ಮನ್ನ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಇಟ್ಕೊಂಡು ಒಂದು ಒಳ್ಳೆ ಹವ್ಯಾಸಗಳು, ನೀವು ಧ್ಯಾನ ಮಾಡ್ಬೋದು. ನಿಮಗೆ ಒಂದು ಹೋರಾಟ, ಜಗಳ ಅಥವಾ ತರ ನಿರಾಸಕ್ತಿ, ನೋಡಿ ಇಲ್ಲಿ ಪೆಂಟಿಕಲ್ಸ್ ಇದೆ, ಆದ್ರೆ ನಿಮ್ಗೆ ನೋಡಕ್ಕೂ ಆಗ್ತಾ ಇಲ್ಲ. ನಿಮ್ಮ ಒಂಥರ ನೀವು ಇಲ್ಲಿ ನೋಡಿ ಹರಿದೋಗಿರೋ ಬಟ್ಟೆ, ಒಂಥರ ವೈಫಲ್ಯಗಳು, ಅದನ್ನೇ ನೀವು ಇದ್ ಮಾಡಿ ಈ ತರ ನೆಗೆಟಿವ್ ಎನರ್ಜಿಲಿದ್ರೆ ಇನ್ ಮುಂದೆ ನಿಮ್ಗೆ ಅಬಂಡನ್ಸ್ ಬರ್ತಾ ಇದೆ. 2025 ನೋಡಿ ಇಲ್ಲಿ 5 ಇದೆ ಪೆಂಟಿಕಲ್ಸ್. 2025 ನಿಮ್ನ ಒಂದು ಅಬಂಡನ್ಸ್ ಕೊಡ್ತಾ ಇದೆ ಡಿವೈನ್ ನಿಮಗೆ. ಯೂನಿವರ್ಸ್ ನಿಮಗೆ ನೀವು ಎಲ್ಲದರಲ್ಲೂ ಸಮೃದ್ಧಿವಂತ ಇದ್ದೀರಾ, ಮೆಜಿಷಿಯನ್ ಆಗ್ತಾ ಇದ್ದೀರಾ. ಯಾವುದೇ ರೀತಿಯಾದ್ರೂ ನೀವು ಎಲ್ಲ ರೀತಿಯಲ್ಲೂ ನೀವು ಅಬಂಡಂಟ್ ಆಗ್ತಾ ಇದ್ದೀರಾ. ಇಂಟ್ಯೂಷನ್ ಪವರ್ ಚೆನ್ನಾಗಾಗುತ್ತೆ ನೋಡಿ. 2 ಕಡೆ ನಿಮಗೆ ಇಂಟ್ಯೂಷನ್ ಇದೆ, ಇದು ಅಬಂಡನ್ಸ್ ಇನ್ಫಿನಿಟಿ ಇದೆ. ಎಲ್ಲದರಲ್ಲೂ ಸ್ಟ್ರೆಂತ್ ಆಗ್ತೀರಾ ನೀವು. ಯಾವುದೇ ಆಪರ್ಚುನಿಟಿ ಬಂದರೂ, ಯಾವುದೇ ಕೆಲಸ ಆದ್ರೂ ಯಾವುದಕ್ಕೂ ನೀವು ಹಿಂಜರಿಯೋದಿಲ್ಲ. ಹಿಂಗೆ ಓಡ್ತಾ ಇರ್ತೀರ ಮುಂದೆ. ಅದರಲ್ಲಿ ನಿಮಗೆ ಒಂದು ಯಶಸ್ಸು, ಕೀರ್ತಿ, ಒಂದು ಲೀಡರ್ಶಿಪ್ ಎಲ್ಲ ಬರುತ್ತೆ. ಡಿವೈನ್ ಕಡೆಯಿಂದ ಏನು ಮೆಸೇಜ್ ಅಂದರೆ, ನಿಮಗೆ ಹೆಚ್ಚು ಧ್ಯಾನ ಮಾಡೋದು. ಈಗಾಗಲೇ ನೀವು ಮಾಡ್ತಾ ಇದ್ರೆ ಒಳ್ಳೆಯದು. ಇನ್ನು ನಿಮಗೆ ಆ ಧ್ಯಾನದಲ್ಲಿ ನಿಮಗೆ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಕ್ರೌನ್ ಚಕ್ರ ಚೆನ್ನಾಗಿ ಆಗ್ತಾ ಇದೆ. ಮತ್ತು ನಿಮಗೆ ನಿಮ್ಮ ಜೀವನ ಶೈಲಿ ಬ್ಯಾಲೆನ್ಸ್ ಆಗ್ತಾ ಇದೆ. ಡಿವೈನ್ ನಿಮಗೆ ಎಲ್ಲ ರೀತಿಯ ಒಂದು ಸಹಾಯ, ಒಂದು ನಿಮ್ಮ ಜೊತೆನೇ ಇದ್ದು ನಿಮಗೆ ಏನು ಬೇಕು ಬೇಡ ಅದನ್ನೆಲ್ಲ ಕೊಟ್ಟು ನಿಮ್ಮನ್ನ ಈ ಥರ ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ, ಸಮೃದ್ಧಿತನ, ಪವರ್, ಎಲ್ಲನೂ ನಿಮಗೆ ಕೊಡ್ತಾ ಇದ್ದಾರೆ ನೋಡಿ. ಮನೆ ಇದೆ, ಮನೆ, ಒಂದು ಪ್ರಾಣಿ. ನೀವು ಇನ್ನು ಮುಂದೆ ಯಾವ್ದಾದ್ರು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಬಹುದು. ನಿಮ್ಮಲ್ಲಿ ಸಮೃದ್ಧಿತನ ಬರ್ತಾ ಇದೆ. ಒಂದು ಕಿಂಗ್ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರು, ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗು ಎಲ್ಲನೂ ಡಿವೈನ್ ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ನೀವು ತುಂಬ ಇನ್ನು ಮುಂದೆ ಎಲ್ಲರ ಜೊತೆನೂ ಒಂದು ಭಾವನಾತ್ಮಕ ಸಂಬಂಧ, ಒಂದು ಖುಷಿ, ಬೇರೆಯವರಲ್ಲೂ ಖುಷಿನ ಕಂಡುಕೊಳ್ತೀರಾ. ನೀವು ಹೆಚ್ಚು ಖುಷಿನ ಅವ್ರಿಗೆ ಕೊಡ್ತೀರಾ, ಸಂತೋಷನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಲವ್ನ, ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಪ್ರೀತಿ ಅಂದರೆ ಬರೀ ಹುಡುಗ ಹುಡುಗಿ ಪ್ರೀತಿ ಅಲ್ಲ, ಗಂಡ ಹೆಂಡತಿ ಪ್ರೀತಿ ಅಲ್ಲ, ಎಲ್ಲ ಥರ ಪ್ರೀತಿ. ಒಂದು ಫ್ರೆಂಡ್ಸ್ ಸರ್ಕಲ್, ಒಂದು ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮ್ಮ ಮಕ್ಕಳ ಜೊತೆ ಇರ್ಬೋದು, ಅಥವಾ ನಿಮ್ಮ ಗಂಡನ ಜೊತೆ ಇರ್ಬೋದು, ಅಥವಾ ನಿಮ್ಮ ಲವರ್ ಜೊತೆ ಇರ್ಬೋದು. ಎಲ್ಲ ರೀತಿ ಸಂಬಂಧಗಳು ನಿಮಗೆ ಸರಿ ಹೋಗ್ತಾ ಇದೆ. ನಿಮ್ಮ ಸಂಬಂಧದಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತು ನಿಮ್ಮನ್ನು ನೀವು ಚೆನ್ನಾಗಿ ಟ್ಯೂನ್ ಮಾಡ್ಕೊಳ್ತಾ ಇದ್ದೀರಾ.
ಒಂದು ಒಳ್ಳೆ ಮಾರ್ಗದಲ್ಲಿ ಒಂದು ಪಾಸಿಟಿವಿಟಿ ಮಾರ್ಗನ ಹುಡ್ಕೊಂಡು ನೀವು ಅದರಲ್ಲಿ ನೀವು ಶೈನ್ ಆಗ್ತಾ ಇದ್ದೀರಾ. ನೋಡಿ, ಇನ್ನು ಮುಂದೆ ನೀವು ಒಂದು ಪಾಸಿಟಿವಿಟಿ ಮಾರ್ಗ ಹುಡುಕಿ ಅದರಲ್ಲಿ ನೀವು ಶೈನ್ ಆಗ್ತಾ ಇದ್ದೀರಾ. ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ನೀವು ಮಾಡ್ಕೊಳ್ತಾ ಇದ್ದೀರಾ, ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ. 2025ಗೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ. ಎಲ್ಲ ಕಡೆನೂ ಗ್ರೀನ್ ಇದೆ. ನೀವು ಹೆಚ್ಚೆಚ್ಚು ಇನ್ನು ಒಂದು ಪ್ರಶಾಂತತೆ ಹುಡ್ಕೊಂಡು ಒಂದು ಗ್ರೀನ್ ಎಲ್ಲಿದೆ ಅಲ್ಲಿ ನೀವು ಒಂದು ಡಿವೈನ್ಗೆ ತುಂಬ ಹತ್ರವಾಗಿ ನೀವು ಒಂದು ಆ ಸಂತೋಷನ ನೀವು ಪಡ್ಕೊಳ್ತಾ ಇದ್ದೀರಾ. ಅದು ನೀವು ಆದಷ್ಟು ಬೇಗ ಎಲ್ಲಾದರೂ ಟ್ರಾವೆಲ್ ಹೋಗ್ತಾ ಇರ್ಬೋದು. 2025ಅಲ್ಲಿ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ, ಒಂದು ಧ್ಯಾನದಲ್ಲಿರ್ತೀರಾ. ಆ ಧ್ಯಾನದಲ್ಲಿ ನೀವು ನಿಮ್ಮ ಕ್ರೌನ್ ಚಕ್ರ, ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಹಾರ್ಟ್ ಚಕ್ರ ಎಲ್ಲ ಹೀಲಾಗಿ ನೀವು ಒಂದು ಮೆಜಿಷಿಯನ್ ಆಗಿ ಬದಲಾಗ್ತಾ ಇದ್ದೀರಾ. ನಿಮ್ಮಲ್ಲಿ ಹೆಚ್ಚು ಒಂದು ಯಾವುದೇ ಹಣಕಾಸಿರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ಮತ್ತು ಒಂದು ಆಪರ್ಚುನಿಟೀಸ್ ವಂಚಿತರಾಗಿರ್ಬೋದು ನೀವು. ಆದರೆ ಇನ್ನು ಮುಂದೆ 2025ಗೆ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸಂತೋಷನ, ಪ್ರೀತಿನ, ಪ್ರತಿಯೊಂದು ಮೆಜಿಷಿಯನ್ ನೀವೇ ಆಗಿದ್ದೀರಾ ಅಂದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಎಲ್ಲ ಕಡೆನೂ ನಿಮ್ಮ ಗೆಲುವು ಇದ್ದೇ ಇದೆ. ಉದ್ಯೋಗದಲ್ಲಿ, ಒಂದು ಆಧ್ಯಾತ್ಮಿಕದಲ್ಲಿ, ಒಂದು ನಿಮ್ಮನ್ನ ನೀವು ಒಂದು ಒಳ್ಳೆ ರೊಟೀನ್ ಇನ್ನು ಮುಂದೆ ನೀವು ಶುರು ಮಾಡ್ತಾ ಇದ್ದೀರಾ. ನೀವು ಎಲ್ಲರಲ್ಲೂ ನೀವು ಖುಷಿನ ಕಾಣ್ತೀರಾ, ನೀವು ಬೇರೆಯವ್ರಿಗೆ ಖುಷಿನ ಹಂಚ್ತೀರಾ. ಆ ಥರ ಒಂದು ಜ್ಞಾನ, ಒಂದು ಪವರು, ಒಂದು ಸ್ಟ್ರೆಂತ್ ಎಲ್ಲನೂ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. 2025ಗೆ ನೀವು ಹೆಚ್ಚು ಹೆಚ್ಚು ಪ್ರಯಾಣ ಮಾಡಬಹುದು. ಒಂದು ಜನಗಳ ಸಮೂಹ, ಅದರಲ್ಲಿ ನೀವು ಖುಷಿ ಪಡ್ಬೋದು. ಒಂದು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇದು ನೋಡಿ, ಇದು 3 ಆಫ್ ಪೆಂಟಿಕಲ್ಸ್, 3, 4, 5, ಸಾರಿ ಇಲ್ಲಿ ನೋಡಿ, 3 ಆಫ್ ಪೆಂಟಿಕಲ್ಸ್, 3, 4, 5, 6 ಈ ಥರ ನೀವು 7 ಇಲ್ಲ, ಇಲ್ಲಿಗೆ 8 ಬಂದಿದೆ. ಈ ಥರ ನೀವು ಆರ್ಡರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೈಫ್ನ ನೀವು ತಗೊಂಡು ಬಂದಿದ್ದೀರಾ ಇಲ್ಲಿವರೆಗೂ. ಇನ್ನು ಮುಂದೆ ನೀವು ನಂಬರ್ 8 ಅಬಂಡೆನ್ಸ್ನ ಅಟ್ರಾಕ್ಟ್ ಮಾಡ್ತೀರಾ, ಸ್ಟ್ರೆಂತ್ನ ಅಟ್ರಾಕ್ಟ್ ಮಾಡ್ತೀರಾ. ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್, ಎಲ್ಲ ರೀತಿಲೂ ನಿಮ್ಮ ಮನೆ ಇರ್ಬೋದು, ನಿಮ್ಮ ಉದ್ಯೋಗ ಇರಬಹುದು. ನೋಡಿ, ಎಲ್ಲ ಕ್ರೌನ್ ಚಕ್ರ, ನಿಮ್ಮ ಕ್ರೌನ್ ಚಕ್ರ 2 ಕಡೆ ಬಂದಿದೆ, ಆಕ್ಟಿವೇಟ್ ಆಗ್ತಾ ಇದೆ. ಎಲ್ಲದರಲ್ಲೂ ನೀವು ಒಂದು ಸಮೃದ್ಧಿನ, ಸಂತೋಷನ, ಒಂದು ಪವರ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಖುಷಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಒಂದು ಎಲ್ಲರಲ್ಲೂ ಪ್ರೀತಿನ, ನೀವು ಪ್ರೀತಿ ಹಂಚ್ತೀರಾ, ಪ್ರೀತಿ ತಗೊಳ್ತೀರಾ. ಒಂದು ಒಳ್ಳೊಳ್ಳೆ ಸ್ನೇಹ ಸಂಬಂಧನ ನೀವು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಾ. ಇದುವರೆಗೂ ನಿಮ್ಮ ಬಾಂಧವ್ಯಗಳು ಯಾವುದು ಚೆನ್ನಾಗಿಲ್ಲ ಅಂದರೆ ಆ ಬಾಂಧವ್ಯಗಳು ಇನ್ನು ಮುಂದೆ ಅದು ನಿಮಗೆ ಸಮೃದ್ಧಿನ ಕೊಡುತ್ತೆ, ಸಂತೋಷನ ಕೊಡುತ್ತೆ, ಪ್ರೀತಿನ ಕೊಡುತ್ತೆ. ಇದು ಡಿವೈನ್ ಕಡೆಯಿಂದ ನಿಮಗೆ ಒಂದು ಮೆಸೇಜ್. ಈ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ, ಇದು
ಇದು ಇದರಲ್ಲಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ನೇರವಾಗಿ ದಿಟ್ಟವಾಗಿ ಬರ್ತಾ ಇದೆ. ನಿಮಗೆ ಒಂದು ಡಿವೈನ್ ಪ್ರೊಟೆಕ್ಷನ್ ಇದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನನ್ನ ರೀಡಿಂಗ್ ಏನಾದರೂ ನಿಮಗೆ ಇಷ್ಟ ಆದರೆ, ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಬ್ಯಾಕ್. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ದಾಗಿರುತ್ತೆ. ನಂಬರ್ 3, ಫಸ್ಟ್ ಫೈಲ್ಗೂ ನಂಬರ್ 3 ಆಫ್ ಪೆಂಟಿಕಲ್ಸ್ ಅಂತ ಬಂದಿತ್ತು. 3 ಕ್ರಿಯೇಟಿವಿಟಿ. ನೀವು ಕ್ರಿಯೇಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಅದರಲ್ಲಿ ನೀವು ಈ ಹೂಗಳಾಗೆ ನೀವು ಹರಳುತ್ತೀರಾ, ಶೈನ್ ಆಗ್ತೀರಾ. ನೀವು ಆ ಜನಗಳಿಗೆ ನೀವು ಆ ಜ್ಞಾನನ ಫೀಡ್ ಮಾಡೋಕ್ಕೆ, ಹಂಚೋದಿಕ್ಕೆ ಬಂದಿರೋ ಅಂಥ ವ್ಯಕ್ತಿಗಳು. ಒಂದು ಮದರ್ ಎನರ್ಜಿ. ನೀವು ಎಲ್ರಿಗೂ ಒಂದು ಪ್ರೀತಿನ, ಒಂದು ಸಹಾನುಭೂತಿನ ಹಂಚೋದಿಕ್ಕೆ ಅವರನ್ನು ನೀವು ಒಂದು ಒಳ್ಳೆ ಮಾರ್ಗ, ಒಂದು ನೋಡಿ ಇಲ್ಲಿ ಆಕಾಶದಲ್ಲಿ ಸ್ಟಾರ್ ಶೈನ್ ಆಗ್ತಾ ಇದೆ, ಹಾಗೆ ನೀವು ಅವರನ್ನ ಒಂದು ಮೇಲಿನ ಅಂದ್ರೆ ಒಂದು ಉದ್ಧಾರದ ಕಡೆ ನೀವು ಅವ್ರಿಗೆ ಮಾರ್ಗದರ್ಶನ ನೀಡಬಹುದು. ಒಂದು ಜ್ಞಾನನ ಹಂಚಬಹುದು. ನೀವು ಒಬ್ರು ಒಂದು ಏನಾರು ಒಂದು ಕ್ರಿಯೇಟ್ ಅಂತ ಅಂದ್ರೆ ಆ ಜ್ಞಾನನ ಹಂಚಿ, ಒಂದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಜ್ಞಾನ ಹಂಚಿ ಎಲ್ಲರನ್ನೂ ನೀವು ಒಂದು ಉದ್ಧಾರದ ಕಡೆ ಕರ್ಕೊಂಡು ಹೋಗೋ ಅಂತ ಒಂದು ತಾಯಿ, ಒಬ್ರು ಕ್ರಿಯೇಟರ್ ಅಂದ್ರೆ ನೀವು ಸೃಷ್ಟಿಸೋ ಅಂತವ್ರು ಅಂದ್ರೆ ಒಂದು ನೇಚರ್ ಸೃಷ್ಟಿ ಮಾಡುತ್ತಲ್ಲ, ಹಂಗೆ ಒಳ್ಳೆದನ್ನ ಸೃಷ್ಟಿ ಮಾಡಿ ಅದನ್ನ ನೀವು ಒಳ್ಳೆ ರೀತಿ ಅವರು ಉದ್ಧಾರ ಆಗೋ ರೀತಿ ನೀವು ಅವ್ರಿಗೆ ಜ್ಞಾನನ ಹಂಚುವಂತ, ಫೀಡ್ ಮಾಡೋ ಅಂತ ಒಂದು ಸ್ಥಾನದಲ್ಲಿ ನೀವು ಇರೋ ಅಂಥವ್ರು. 2025ಗೆ ನೀವು ಒಂದು ಜ್ಞಾನ ಹಂಚೋ ಅಂಥವ್ರು, ಒಂದು ತಾಯಿ ಸ್ಥಾನದಲ್ಲಿದ್ದು ಒಂದು ಬೆಳವಣಿಗೆಗೆ ಸಹಾಯ ಮಾಡುವಂತ ಕ್ರಿಯೇಟರ್ ಅಂದ್ರೆ ನೀವು ಹೆಚ್ಚು ಒಂದು ಜನಗಳಿಗೆ ಒಂದು ಜ್ಞಾನ ತುಂಬಿ ಅವ್ರನ್ನ ಹೆಚ್ಚು ಜನನ ನೀವು ಒಂದು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವಂತ ಕ್ರಿಯೇಟರ್ಸ್ ನೀವು. ಇದು ಡಿವೈನ್ ಕಡೆಯಿಂದ ನನಗೆ ಸೆಂಡ್ ಆಗ್ತಾ ಇರೋ ಮೆಸೇಜ್. Three of Swords, 3 4 of Swords, 9 of Wands, 2 of Pentacles, King of Wands,
Six of Swords, the Empress, ಎರಡು ಸಲ ಎಂಪ್ರೆಸ್ ಬಂದಿದೆ ನೋಡಿ. ನೈಟ್ ಆಫ್ ವಾಂಡ್ಸ್. ಸೆಕೆಂಡ್ ಪೈಲ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಎಂಪ್ರೆಸ್ನ. ವಿಡಿಯೋ ಏನೋ ತುಂಬ ಬ್ಲರ್ ಆಗಿ ಬರ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಎರಡು ಸಲ ಎಂಪ್ರೆಸ್ ಬಂದಿದೆ ನಿಮಗೆ ನೋಡಿ. ಕನ್ಫರ್ಮೇಷನ್ನು ನೀವು ನಿಮಗೆ ಒಂದು ತಾಯಿ ಎನರ್ಜಿ, ಮದರ್ ಗಾಯ, ಭೂಮಿ ತಾಯಿ, ಅರ್ತ್ ಎನರ್ಜಿ, ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ. ಮತ್ತು ನೀವು ಒಬ್ಬರು ತಾಯಿಯಾಗಿ ನೀವು ಪೋಷಣೆ ಪಾಲನೆ, ಒಂದು ಒಳ್ಳೆ ಮಾರ್ಗ ತೋರಿಸೋದಲ್ಲಿ, ಒಂದು ಜ್ಞಾನದ ಮಾರ್ಗ, ಒಂದು ಯಶಸ್ಸಿನ ಮಾರ್ಗ ತೋರಿಸೋದ್ರಲ್ಲಿ ನೀವು ಇನ್ನು ಮುಂದೆ 2025ಗೆ ನೀವು ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಏನಂದರೆ ಇಷ್ಟು ದಿನ ನೀವು ಒಂದು ಬಂದಿಯಾಗಿ ಇರ್ಬೋದು, ಅಥವಾ ನೀವು ಬೇರೆಯವರ ಒಂದು ಹತೋಟಿಲಿರ್ಬೋದು. ಒಂದು ಏನಂತ ಅಂದರೆ, ಬೇರೆಯವರು ಯಾರಾದರೂ ಇವರಿಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ, ಅವರಿಲ್ಲದೆ ನಾನು ಒಂದು ಹೆಜ್ಜೆ ಆಚೆ ಇಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಎನರ್ಜಿಲಿರ್ಬೋದು. ಯಾವುದೋ ಒಂದು ವಿಷಯದಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿ ಇಂಬ್ಯಾಲೆನ್ಸ್ ಆಗಿ ಜಗಲ್ ಮಾಡ್ತಾ ಇದ್ರಿ ಅನಿಸುತ್ತೆ. ಒಂದು ದೇವರಲ್ಲಿ ಮೊರೆ ಇಡ್ತಾ ಇದ್ರಿ, ಪ್ರಾರ್ಥನೆ ಸಲ್ಲಿಸ್ತಾ ಇದ್ರಿ. ನಾನು ಮಾಡೋ ಕೆಲಸ ಗ್ರೋತ್ ಆಗುತ್ತೆ, ನಿಧಾನ ಆಗ್ತಾ ಇದೆ, ಏನಕ್ಕೆ ನನಗೆ ಯಾವುದೇ ರೀತಿ ಒಂದು ಪ್ರೋತ್ಸಾಹ ಆಗಲಿ, ಒಂದು ಸಹಾಯ ಆಗಲಿ ನನಗೆ ಕೊಡ್ತಾ ಇಲ್ಲ ಡಿವೈನ್. ಏನು ಮಾಡೋದು, ಎಲ್ಲ ಕಡೆಯಿಂದ ನನಗೆ ಒಂದು ನೋವಿತ್ತು, ಒಂದು ಬಾಧೆ ಇತ್ತು ಅಂತ ನೀವು ಇಷ್ಟು ದಿನ ಇದ್ರೆ, ನೆಕ್ಸ್ಟ್ 2005 ಸಹಾಯ ಸಿಗ್ತಾ ಇದೆ ಡಿವೈನ್ ಕಡೆಯಿಂದ. ನೀವು ಏನಕ್ಕೆ ಚಿಂತೆ ಮಾಡ್ತಾ ಇದ್ರಿ ಅದರಲ್ಲಿ ನಿಮಗೆ ಒಂದು ಗ್ರೋತ್ ಇದೆ, ಸಂತೋಷ ಇದೆ, ಶ್ರಮಕ್ಕೆ ಒಂದು ಫಲ ಇದೆ, ಒಂದು ಸ್ಥಾನಮಾನ ಇದೆ, ಒಂದು ಗೌರವ ಇದೆ ನಿಮಗೆ. ಆದಷ್ಟು ಬೇಗ ನಿಮಗೆ ಅದು ನಿಮಗೆ ಗ್ರೋತ್ನ ತಂದು ಕೊಡ್ತಾ ಇದ್ದಾರೆ ಡಿವೈನ್. ಗ್ರೋತ್ನ ತಂದು ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ತುಂಬ ಜ್ಞಾನವಂತರಾಗಿ ನೋಡಿ. ನೀವು ಒಂದು ಧ್ಯಾನಾವಸ್ಥೆಯಲ್ಲಿರ್ಬೋದು, ಮಲಗಿದಿರ ಒಂದು ಪ್ರಾರ್ಥನೆ ದೇವರಿಗೆ ಸಲ್ಲಿಸ್ತಿರ್ಬೋದು. ಅದು ನೀವು ಇನ್ನು ಮುಂದೆ ಹೇಗಾಗ್ತೀರಾ ಅಂದರೆ, ಒಂದು ತಾಯಿ ಎನರ್ಜಿಗೆ ಬರ್ತೀರಾ. ಒಂದು ಫೆಮಿನೇನ್, ಒಬ್ರು ತಾಯಿಗೆ ಮಕ್ಕಳನ್ನ ನೋಡ್ಕೊಳ್ತಾರೆ, ಹಾಗೆ ಆ ಎನರ್ಜಿಗೆ ಬಂದು ನೀವು ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ಒಂದು ಹೂವಿನಾಗೆ ನಿಮ್ಮ ಜೀವನ ಹರಳುತ್ತೆ. ಒಂದು ಜ್ಞಾನ ಹಂಚೋ, ಒಂದು ಜ್ಞಾನನ ಫೀಡ್ ಮಾಡೋ ಅಂಥ ತಾಯಿ, ಒಂದು ಸಮೃದ್ಧತೆ, ಒಂದು ಪವರ್ ನಿಮ್ಮ ಕ್ರೌನ್ ಚಕ್ರ ಶೈನ್ ಆಗ್ತಾ ಇದೆ. ಆ ಪವರ್ಗೆ ಬಂದು ನೀವು ಒಂದು ನೋಡಿ ಇಲ್ಲಿ ಮೇಲ್ ತೋರಿಸ್ತಾ ಇದ್ದಾರೆ, ಒಂದು ಪವರ್ ಸಿಕ್ಕಿದೆ, ಒಂದು ಸ್ಟಾರ್ ಇದೆ ಅವ್ರ ಕ್ರೌನ್ ಚಕ್ರದಲ್ಲಿ. ನಿಮ್ಮ
ಕ್ರೌನ್ ಚಕ್ರ ಒಂದು ಆಕ್ಟಿವೇಟ್ ಆಗ್ತಾ ಇದೆ, ಹೀಲ್ ಆಗ್ತಾ ಇದೆ. ಅದರಿಂದ ನೀವು ಒಂದು ಒಳ್ಳೆ ಜ್ಞಾನ ಪಡೆದು ನಿಮ್ಮ ಸೌಂದರ್ಯನೂ ವೃದ್ಧಿಯಾಗುತ್ತೆ. ಮತ್ತೆ ಒಂದು ಸ್ಥಾಯಿ ಸ್ಥಾನದಲ್ಲಿ ಒಂದು ಫೆಮಿನಿನ್ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡಿ ಅವ್ರಿಗೆ ನೀವು ಒಂದು ತಾಯಿ ಒಂದು ಮಗುನ ಹೇಗೆ ಪೋಷಿಸಿ ಅದಕ್ಕೆ ಒಂದು ಒಳ್ಳೆ ರೀತಿಯಾದ ಬೆಳವಣಿಗೆಗೆ ಕಾರಣ ಆಗ್ತಾಳೆ. ಹಾಗೆ ನೀವು ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ನೀವು ಒಂದು ಮದರ್ ಆಗಿ ಒಂದು ತಾಯ್ತನದ ಸವಿನ ಉಣ್ತೀರ. ಅದರಲ್ಲಿ ನೀವು ಖುಷಿ ಪಡ್ತೀರಾ. ಹೇಗೆ ಅಂತ ಅಂದರೆ ಬೇರೆಯವ್ರಿಗೆ ಒಂದು ಮಾರ್ಗದರ್ಶನ, ಒಂದು ಕ್ರಿಯೇಟಿವಿಟಿ, ನಿಮ್ಮಲ್ಲಿ ಏನು ಈ ಕೆಲಸ ಮಾಡೋದು, ಇವಾಗ ಏನಾದ್ರು ಕೆಲಸ ನಿಮಗೆ ಗೊತ್ತಿದ್ರೆ ಅದನ್ನು ಒಬ್ಬರು ಹೇಳಿಕೊಟ್ಟು ಅದರಲ್ಲಿ ನೀವು ಹೊಸದಾಗಿ ಏನಾದ್ರು ಕ್ರಿಯೇಟಿವ್ ಮಾಡಿ ಬೇರೆಯವ್ರಿಗೆ ಒಂದು ಉದ್ಧಾರ ಆಗೋದಕ್ಕೆ ಮಾರ್ಗದರ್ಶನವಾಗಿ ಮುಂದೋಗ್ತೀರಾ. ಒಂದು ಒಳ್ಳೆ ಸ್ಥಾನದಲ್ಲಿದ್ದು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರ ಬೆಳವಣಿಗೆಗೆ ನೀವು ಸಹಾಯ ಮಾಡುವಂಥ ವ್ಯಕ್ತಿ ಆಗ್ತೀರಾ. ಆ ಪವರ್ ನಿಮಗೆ, ಆ ಬೆಳವಣಿಗೆ ನಿಮಗೆ ಬರ್ತಾ ಇದೆ 2025ಗೆ. ಅದರಲ್ಲಿ ನೀವು ಗ್ರೋತ್, ಒಂದು ಸ್ಥಾನಮಾನ, ಒಂದು ನೋಡಿ ಇಲ್ಲಿ ಕ್ರೌನ್ ಚಕ್ರ ನಿಮಗೆ ನೋಡಿ, ಇಲ್ಲೂ ಪೇಟ ಕಟ್ಕೊಂಡಿದ್ದಾರೆ, ಇಲ್ಲೂ ಕ್ರೌನ್ ಇದೆ, ಇಲ್ಲೂ ಕ್ರೌನ್ ಇದೆ, ಇಲ್ಲೂ ಪೇಟ ಕಟ್ಕೊಂಡಿದೆ, ಇಲ್ಲಿ ಟೋಪಿ ಹಾಕೊಂಡಿದ್ದಾರೆ. ಆ ಥರ ನಿಮ್ಮ ಇದು ನೋಡಿ, ಇದು ಮುಚ್ಕೊಂಡಿತ್ತು, ಈಗ ಅದು ಓಪನ್ ಆಗಿ ನಿಮಗೆ ಅದು ಕಿರೀಟ ಆಗಿದೆ. ಒಂದು ಜ್ಞಾನದ ಅರಿವು ನಿಮಗೆ, ಒಂದು ದೈವಿಕ ದೇವರು ನಿಮಗೆ ಒಂದು ಕನ್ಸಲ್ಲಾಗಿರ್ಬೋದು, ಒಂದು ಅರಿವನ್ನ ಕೊಡ್ತಾರೆ ನಿಮಗೆ. ಜನಗಳಿಗೆ ಹೇಗೆ ಮಾರ್ಗದರ್ಶನ ಕೊಟ್ಟು ಅವ್ರನ್ನ ಅವರು ಯಾವುದಾದ್ರೂ ಒಂದು ನೋವಿನ ಸ್ಥಿತಿಯಲ್ಲಿದ್ದರೆ ಅಂಥವ್ರನ್ನ ನೀವು ಆಚೆ ತಗೊಬಂದು ನೀವು ಬೇರೆಯವ್ರಿಗೆ ಒಂದು ಉದ್ಯೋಗ ಆಗಿರ್ಬೋದು, ಒಂದು ಏನೋ ಒಂದು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ಬೇರೆಯವ್ರಿಗೆ ಹಂಚಿ ಅವ್ರನ್ನ ಉದ್ಧಾರದ ಕಡೆ ಮಾರ್ಗದರ್ಶನ ಇರ್ಬೋದು. ಅಥವಾ ಯಾರು ಈ ಥರ ಬಂದಿಯಾಗಿರ್ತಾರೆ, ನೋವಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅವ್ರಿಗೆ ನೀವು ದಡ ಮುಟ್ಸೋ ಅಂತ ಒಬ್ಬರು ತಾಯಿ ಎನರ್ಜಿಲಿ ನೀವು ಅವ್ರನ್ನ ಪೋಷಣೆ ಮಾಡ್ಬೋದು. ಯಾರು ಇಷ್ಟು ದಿನ ನಾನು ಎಲ್ಲ ಥರ ಕಷ್ಟಪಟ್ಟು ಗ್ರೋತ್ ಮಾಡ್ತಾಯಿದ್ರು, ನನಗೆ ಸಕ್ಸಸ್ ಕಾಣ್ತಾ ಇಲ್ಲ, ನನಗೆ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋರಿಗೆ ನೀವು ಅವಕಾಶಗಳನ್ನ ಕೊಟ್ಟು ಅವ್ರ ಗ್ರೋತ್ಗೆ ನೀವು ಸಹಾಯ ಮಾಡುವಂಥ ವ್ಯಕ್ತಿ ಆಗ್ಬೋದು. ಆ ಥರ ಜ್ಞಾನ, ಆ ಥರ ಬೆಳವಣಿಗೆನ ನೀವು ಒತ್ತು ತಗೊಂಡು ಬರ್ತಾ ಇದ್ದೀರಾ 2025ಗೆ. ಹೆಚ್ಚು ಟ್ರಾವೆಲ್ ಮಾಡ್ಬೋದು, ಜನಗಳನ್ನ ವಿಚಾರಿಸ್ಬೋದು, ಜನಗಳ ಕಷ್ಟ ಸುಖ ತಿಳ್ಕೊಂಡು ನಾನು ನನ್ನ ಕಷ್ಟ ಅಂತ ಕೂತ್ಕೊಳ್ಳೋದಲ್ಲ, ಬೇರೆಯವ್ರಿಗೆ ನಾನು ಹೇಗೆ ಸಹಾಯ ಮಾಡ್ಬೋದು, ನಾನು ಹೇಗೆ ಅವ್ರಿಗೆ ಮುಂದೆ ತರಬಹುದು, ಯಾರು ಅಜ್ಞಾನದಲ್ಲಿರ್ತಾರೆ, ಯಾರು ತುಂಬ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ನೀವು ಒಂದು ಮಾರ್ಗದರ್ಶನ ನೀಡುವಂಥ ತಾಯಿ ಆಗ್ಬೋದು. ಆ ನಿಟ್ಟಿನಲ್ಲಿ ನೀವು ಶೈನ್ ಆಗ್ತೀರಾ, ಹರಳುತ್ತೀರಾ, ಒಂದು ಪವರ್ ಇರೋವಂಥ ವ್ಯಕ್ತಿ ಆಗ್ತೀರಾ ನೀವು. ದಿಟ್ಟತನದ ವ್ಯಕ್ತಿ, ಒಬ್ಬ ತಾಯಿ ಹೃದಯಿ. ನಿಮ್ಮನ್ನ ನೀವು ಈ ಥರ ನೀವು ನಿಮ್ಮ ಗ್ರೋತ್ ಆಗುತ್ತೆ. ಒಂದು ನಿಮ್ಮ
ಡ್ರೆಸ್ ಸೆನ್ಸ್ ಇರ್ಬೋದು, ನಿಮ್ಮ ನಿಮ್ಮ ರೂಪರೇಷೆಗಳನ್ನೇ ಬದಲಾವಣೆ ಮಾಡ್ಕೊಳ್ತೀರಾ. ನೀವು ಒಂದು ಮದರ್ ಎನರ್ಜಿಗೆ ಬರ್ತೀರಾ. ಮತ್ತು ನಿಮಗೆ ಮದರ್ ಅರ್ತ್ ಮತ್ತು ಮದರ್ ಗಾಯ ನಿಮಗೆ ಒಂದು ಆಶೀರ್ವಾದ, ಒಂದು ನೆರವಲ್ಲಿ ನಿಮ್ಮ ಜೊತೆ ಇದ್ದು ನಿಮಗೆ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತಾರೆ. ಅವರು ನಿಮ್ಮ ಇಂಟ್ಯೂಷನ್ಗೆ ಈ ಥರ ಮಾಡಿ, ಹೀಗೆ ಮಾಡಿ, ಈ ಥರ ಸಹಾಯ ಹಸ್ತ ನೀಡಿ, ನಿಮ್ಮ ಹತ್ರ ಯಾರು ಕಷ್ಟಕ್ಕೆ ಬಂದರೆ ಈ ಥರ ಮಾಡಿ ಸಲಹೆನ ನಿಮಗೆ ಅವರು ಕೊಡ್ತಾ ಇರ್ಬೋದು. ಕೆಲವ್ರಿಗೆ ತುಂಬ ಹಾರ್ಟ್ ಬ್ರೇಕ್ಸ್ ಯಾವ್ದಾದ್ರು ಇದ್ರೆ ಅಂತಹವ್ರಿಗೆ, ತುಂಬ ಜಗಲ್ ಮಾಡ್ತಾ ಇರೋರಿಗೆ, ತುಂಬ ಈ ಥರ ಕಷ್ಟದಲ್ಲಿ ಬಂದಿಯಾಗಿರೋರಿಗೆ, ಈ ಥರ ಎಷ್ಟು ಗ್ರೋತ್ ನಾನು ಹಾರ್ಡ್ ವರ್ಕ್ ಮಾಡಿದ್ರು ನನ್ನ ಶ್ರಮಕ್ಕೆ ನನಗೆ ಏನು ಫಲ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ಮದರ್ ಅರ್ತ್ ಗಾಯ ತಾಯಿ ನಿಮಗೆ ಒಂದು ಪ್ರೀತಿನ ನೀವು ಮುನ್ನುಗ್ಗೋದಕ್ಕೆ ಒಂದು ಸಹಾಯ ಹಸ್ತನ ಆದಷ್ಟು ಬೇಗ ತರ್ತಾ ಇದ್ದಾರೆ. ಗ್ರೋತ್ನ ತಗೊಬಂದು ಕೊಡ್ತಾ ಇದ್ದಾರೆ ನಿಮಗೆ. ನೀವು ಮಾಡೋ ಕೆಲಸದಲ್ಲಾಗಿರ್ಬೋದು, ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಹೊಸ ಉದ್ಯೋಗ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ಅಥವಾ ಈಗಿರೋ ಉದ್ಯೋಗನ ಯಾವುದಾದ್ರು ನಿಲ್ಲಿಸಿ ಮತ್ತಿನ್ಯಾವುದಾದ್ರು ಹೊಸ ಉದ್ಯೋಗನ ನೀವು ಶುರು ಮಾಡ್ಬೋದು. ಆ ರೀತಿ ಜಗಲ್ ಮಾಡ್ತಾ ಇರೋರಿಗೆ ಒಂದು ಗ್ರೋತ್ನ ತಂದು ಕೊಡ್ತಾರೆ, ಒಂದು ಸಕ್ಸಸ್ನ ತಂದು ಕೊಡ್ತಾರೆ, ಒಂದು ನಿರಾಳತೆ ಭಾವನೆನ ತಂದು ಕೊಡ್ತಾರೆ, ಒಂದು ರೆಸ್ಟ್. ನೀವು ಇಷ್ಟು ದಿನ ಏನು ಕಷ್ಟಪಡ್ತಿದ್ರಿ ಅದಕ್ಕೆ ಒಂದು ನಿರಾಳವಾದ ಒಂದು ನಿದ್ರೆ ಮಾಡುವಂಥ ಸ್ಥಿತಿನ ನೀವು ಪಡ್ಕೊಳ್ತೀರಾ. ಆ ರೀತಿ ನಿಮ್ಮ ಬೆಳವಣಿಗೆ ಆಗುತ್ತೆ. ಇದು ಅಬಂಡೆನ್ಸ್. 2 ಕಾರ್ಡೂ ಅದೇ ಬಂದಿರೋದ್ರಿಂದ ನೀವು ಒಂದು ತಾಯಿ ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ನೀವೇ ತಾಯಾಗಿ ಬೇರೆಯವ್ರ ಎಲ್ಲರನ್ನು ನೀವು ಒಂದು ಒಳ್ಳೆ ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ಮತ್ತು ಯಾರು ತಾಯ್ತನ ಅನುಭವಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ನ್ಯೂ ಮ್ಯಾರಿ ಕಪಲ್ಸು, ನಿಮಗೆ ತಾಯ್ತನ ಸಿದ್ಧಿ ಆಗ್ತಾ ಇದೆ 2025ಗೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ನನ್ನ ರೀಡಿಂಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.